ಇವತ್ತು ರೈತರ ಹಾಲು ದರವನ್ನು ಕಡಿಮೆ ಮಾಡಿದ್ರೆ ಅದನ್ನೂ ಸಮರ್ಥನೆ ಮಾಡಿಕೊಳ್ಳುವಂತ ಏಕಮಾತ್ರ ಸಮರ್ಥ ನಾಯಕರು ಕಾಂಗ್ರೆಸ್ನ ನಾಯಕರು ಚಿಂತಾಮಣಿಯವರು. ಅವ್ರನ್ನ ಪೂಜೆ ಮಾಡ್ತಾರೆ. ಇಷ್ಟದಲ್ಲಿ ರೈತರು, ಈ ಜಿಲ್ಲೆಯ ರೈತರು ಪೂಜೆ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ಸಮಸ್ತ ನಿರ್ದೇಶಕರುಗಳು ಸೈನ್ ಹಾಕಿರುವಂತದ್ದಿದೆ. ಎರಡೂ ಜಿಲ್ಲೆಯ ರೈತ ಹಾಲು ಒಕ್ಕೂಟಗಳು ಏನಿತ್ತು ಎಲ್ಲಾ ಪ್ರತಿನಿಧಿಗಳು ಕೂಡ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇದು ಕೋರ್ಟ್ ಕಟ್ಟೆಯಲ್ಲಿದೆ, ಇವತ್ತಿಗೂ ಕೂಡ ಕೋರ್ಟ್ನಲ್ಲಿದೆ. ಎಂತ ರಾಜಕಾರಣ ಮಾಡಿದ್ದಾರೆ, ಎಂತ ಅರಾಜಕತೆ ಮಾಡಿದ್ದಾರೆ, ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಂಡಿದ್ದಾರೆ. ಕೇಳಿ ಅವ್ರಿಗೆ ಆತ್ಮಸಾಕ್ಷಿ ಇಲ್ಲ, ಅದಕ್ಕೋಸ್ಕರ ಈ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ ಯಾವ ರೀತಿ ಹೋರಾಟ ಮಾಡಬೇಕು, ಯಾವ ರೀತಿ ರೈತರಿಗೆ, ನನ್ನ ರೈತರಿಗೆ ಅನ್ಯಾಯ ಆಗಿರೋದನ್ನ ನ್ಯಾಯ ಕೊಡಿಸಬೇಕು ನನಗೆ ಚೆನ್ನಾಗಿ ಗೊತ್ತಿದೆ. ಇವ್ರು ತಾತನ ಕಾಲದಿಂದ ಇದ್ದಾರೆ, ಒಂದು ಜಿಲ್ಲೆಗೆ ಒಂದು ಕೊಡುಗೆ ಕೊಟ್ಟಿಲ್ಲ. ಇವ್ರ ಹತ್ರ ನಾನು ಹೇಳಿಸ್ಕೊಡ್ಬೇಕಾ? ನನಗೇನು ಆ ಒಂದು ದರಿದ್ರ ಬಂದಿಲ್ಲ. ನಾನು ಮಾಡಿರೋದು ಸಾಕ್ಷಿ ಗುಡ್ಡೆ ಆಗಿದೆ ಈ ಜಿಲ್ಲೆಯಲ್ಲಿ. ಇವ್ರ ತಾತನ ಕಾಲದಿಂದ ಏನು ಮಾಡಿದ್ದಾರೆ ಹೇಳಿ? ಸರ್ಕಾರಿ ಜಮೀನುಗಳನ್ನು ನೋಡ್ಕೊಂಡಿರೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ. ಅದ್ರ ಬಗ್ಗೆ ಸುದೀರ್ಘವಾಗಿ ಇವ್ರನ್ನ ಕೇಳಿ ಹೇಳ್ತಾರೆ. ಒಂದೊಂದು ಅಂಶವನ್ನು ಕೂಡ JK ರೆಡ್ಡಿ ಅವರು ಗೊತ್ತಿದೆ, ಕೇಳಿ. ಅವರಿಗೆ ಅಧಿಕಾರ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗದೇ ಇದಕ್ಕೆ 23 ಜನ ಆಕ್ಸಿಜನ್ ಕೊರತೆಯಿಂದ ಚಾಮರಾಜನಗರದಲ್ಲಿ ಸತ್ತಿದ್ದು. ಇವತ್ತು PPE ಕಿಟ್ ಬಗ್ಗೆ ಮಾತಾಡಬೇಕಾ, ಮಾಸ್ಕ್ ಬಗ್ಗೆ ಮಾತಾಡಬೇಕಾ, ಇವತ್ತು ವೆಂಟಿಲೇಟರ್ಸ್ ಬಗ್ಗೆ ಮಾತಾಡಬೇಕಾ? ಈ ರೀತಿಯಾದಂಥ ಆಡಳಿತ ನಾವು ಅವರಿಂದ ಕಲಿಯುವಂಥ ಅವಶ್ಯಕತೆ ನಮಗಿಲ್ಲ. ಅಂಥ ದೌರ್ಭಾಗ್ಯ ನಮಗೆ ಬಂದಿಲ್ಲ. ಅಂಥ ಮಾದರಿ ಆಡಳಿತ, ವಿಕಸಿತ ಭಾರತ್ ಅಂತ ಹೇಳಿ ಮಾತಾಡ್ತಾರೆ. 15-4.5 ಮೀಟರ್ ರಸ್ತೆ ಅಂತ ಮಾಡಿಬಿಟ್ಟು ಇವತ್ತು ನಗರದ ಪ್ರದೇಶದಲ್ಲಿ ಜನ ವಸತಿ ಬೇಕು ಅಂತ ಕೇಳುವಂಥವ್ರಿಗೆ 8 ಕಿಲೋಮೀಟರ್ 10 ಕಿಲೋಮೀಟರ್ ಹೊರಗಡೆ ನೀವು ವಸತಿ ಕೊಡುವಂಥ ನಿಮ್ಮ ಬುದ್ಧಿವಂತಿಕೆ ಯಾವ ವಿಕಸಿತ ಭಾರತ್ ಇದು? ಇದನ್ನು ನಾವು ಭಾಳಷ್ಟು ಪ್ರಶ್ನೆ ಕೇಳಬೇಕಾಗುತ್ತೆ. ಇವತ್ತು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಇದೆ. ನೀವು ಮುಂದೆ ಹೋಗ್ತಾ ಇದ್ದೀರಾ, ಹಿಂದೆ ಹೋಗ್ತಾ ಇದ್ದೀರಾ? ಪ್ರಗತಿ ಪಥದ ಹತ್ರ ಸಾಗಬೇಕಾ, ಹಿಂದೆ ಹೋಗ್ಬೇಕಾ? ಇವೆಲ್ಲ ಭಾಳಷ್ಟು ನಮ್ಮ ಹತ್ರ ಎಲ್ಲ ಅಂಕಿಅಂಶಗಳು ಭಾಳಷ್ಟು ಇದ್ದಾವೆ. ಅದರಿಂದ ಅದೆಲ್ಲ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ಇವತ್ತು ಜನ ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಏನಿವತ್ತು ಕೇಂದ್ರ ಸರ್ಕಾರದಲ್ಲಿ ಏನೇನು ಕಾರ್ಯಕ್ರಮಗಳು ಈ ಜಿಲ್ಲೆಗೆ ಆಗಬೇಕಾದಂಥದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಏನೋ ಅಜ್ಞಾತವಾಸದಿಂದ ಹೊರಗೆ ಬಂದಿದ್ದೀನಿ ಅಂತೇಳಿ ಯಾವುದೋ ಕಾರಣಗಳಿಗೆ ಪ್ರತಿಭಟನೆ ಮಾಡುವಂಥದ್ದು, ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳು ಕೊಡುವಂಥದ್ದು ಖಂಡಿತ ನಮಗೆ ಯಾರಿಗೂ ಹುಚ್ಚಿಲ್ಲ. ನಮ್ಗೆ ಯಾರಿಗೂ ಫೋಟೋಗಳು ಹಾಕ್ತಕ್ಕಂಥ ಹುಚ್ಚಿಲ್ಲ. ಆ ರೀತಿ ಹುಚ್ಚಿರ್ತಕ್ಕಂಥದ್ದು ನಿಮಗೆ. ಯಾಕೆಂದರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇರಲಿಲ್ಲ ಆ ಸಂದರ್ಭದಲ್ಲಿ. ನೀವು ನಿಮ್ಮ ಫೋಟೋ ಹಾಕ್ಸ್ಕೊಳ್ತಕ್ಕಂಥ ಯಾವ ನಿಯಮದಲ್ಲಿದೆ? ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂಥ ಮಂತ್ರಿಗಳ ಫೋಟೋ ಮಾತ್ರ ಇರೋದು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಲ್ಲಿ ಲಿಖಿತವಾಗಿ ಪಡೆದಿರ್ತಕ್ಕಂಥ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಪಡೆದಿರ್ತಕ್ಕಂಥ ದಾಖಲೆಗಳು ಹೇಳ್ತಾ ಇದ್ದಾವೆ. ದಾಖಲೆ ಇಲ್ದಿರ ನಾವೇನು ಮಾತಾಡೋದಿಲ್ಲ. ನಮ್ಮ ಫೋಟೋಗಳು ಯಾರು ಹಾಕ್ತಕ್ಕಂಥ ನಮ್ಗೆ ಆ ರೀತಿ ಶೋಕಿ ಇಲ್ಲ. ಆ ರೀತಿ ಶೋಕಿ ಇರ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಅದರಿಂದ ಅವರಿಂದ ಆಡಳಿತ ನಡೆಸ್ತಕ್ಕಂಥದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ಪಾಠ ಹೇಳಿಸ್ಕೊಳ್ಳೋವಂಥ ಮಟ್ಟದಲ್ಲಿ ನಾವಿಲ್ಲ. ನಾವು ಅವ್ರಿಗಿಂತ ಮುಂಚಿತವಾಗಿ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು, ಅವ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೂಡ ಮಾಡಿದ್ದೀವಿ. ಅದರಿಂದ ಏನು ಇವತ್ತು ಆಡಳಿತ ಅಂತಕ್ಕಂಥದ್ದು ಅವ್ರಿಗಿಂತ ಮುಂಚೆ ನಾನು ಈ ರಾಜಕಾರಣಕ್ಕೆ ಬಂದು ಸಾರ್ವಜನಿಕರ ಜೀವನದಲ್ಲಿ ಇದ್ದೀನಿ, ಶಾಸಕನ ಕೆಲಸ ಮಾಡಿದ್ದೀನಿ. ಇವೆಲ್ಲ ಅನುಭವ ನನಗಿದೆ. ಸರ್ಕಾರಿ ಜಮೀನು ಒಡ್ಕೊಂಡಿದ್ರೆ ಕಾನೂನು ರೀತಿ ಕ್ರಮ ಆಗತ್ತೆ. ಅದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳಾಗಿದ್ದಾವೆ. ಸುಮಾರು 8-9 ವರ್ಷ ಆಯಿತು. ಇವತ್ತುವರೆಗೂ ಅದ್ರ ಬಗ್ಗೆ ಯಾವುದೋ ಏನು ಇತ್ಯರ್ಥ ಆಗಿಲ್ಲ. ಅದರಿಂದ ಒಬ್ಬ ಇಡೀ ಸರ್ಕಾರದ ವ್ಯವಸ್ಥೆಯನ್ನು ಲೂಟಿ ಮಾಡಿರ್ತಕ್ಕಂಥವನು ಇವತ್ತು ಬಂದು ಹೇಳಿ, ಎದೆ ಮುಟ್ಕೊಂಡು ಬಂದು ಹೇಳಿ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ. ಇವತ್ತು ಡಾಕ್ಯುಮೆಂಟ್ ಸಮೇತ ಪ್ರೂವ್ ಮಾಡ್ತೀನಿ ನಾನು. ಇವತ್ತು ಎಲ್ಲೆಲ್ಲಿ ಜಮೀನಿದೆ, ಎಲ್ಲೆಲ್ಲಿ ನಿಮ್ಮ ಬಂಡವಾಳ ಹೂಡಿದ್ದೀರಾ, ಏನು ನಿಮ್ಮ ವರಮಾನ, ನೀವೇನು ಫಸ್ಟ್ ಎಲೆಕ್ಷನಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಅಫಿಡವಿಟ್ ಏನು, ಇವತ್ತು ಎಲ್ಲೆಲ್ಲಿ ನಿಮ್ಮ ಆಸ್ತಿಗಳಿದ್ದಾವೆ, ದುಬೈಯಲ್ಲಿ ಏನೇನು ಖರೀದಿ ಮಾಡಿದ್ದೀರಾ, ನೀವು ಏನು ನಿಮ್ಮದು ವರಮಾನ, ನಾವೇನ ಕ್ರಷರ್ಗಳು ಮಾಡ್ಕೊಂಡಿದ್ದೀರಾ? ಕ್ರಷರ್ ಮಾಡ್ಕೊಂಡಿದ್ದೀರಾ? ನಾನು ಹೇಳಿದ್ದೆ ರಿಪಬ್ಲಿಕ್ ಆಫ್ ಚಿಕ್ಕಬಳ್ಳಾಪುರ ಅಂತ ಹೇಳಿ ಒಂದೊಂದು ಜಲ್ಲಿ ಕಲ್ಲು ಹೇಳ್ತಾ ಇತ್ತು. ಅವತ್ತು ಅಧಿಕಾರಿ ವರ್ಗದಲ್ಲಿ ಯಾವ ರೀತಿ ಚರ್ಚೆ ಆಗ್ತಾಯಿತ್ತು, ಯಾವ್ಯಾವ ಉತ್ಸವಗಳಿಗೆ ಎಲ್ಲಿಂದ ವಸೂಲಿ ಆಗ್ತಾ ಇತ್ತು, ಯಾವ್ಯಾವ ಚುನಾವಣೆಗೆ ಎಲ್ಲಿಂದ ವಸೂಲಿ ಆಗ್ತಾ ಇತ್ತು. ಇವೆಲ್ಲ ನಾನು ಅವರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ. ಇವತ್ತು ಅವರು ಇಷ್ಟು ವರ್ಷ ರಾಜಕಾರಣ ನಾವು ಮಾಡಿದ್ದೀವಿ. ನಮ್ಮ ಕುಟುಂಬ ಯಾವ ರೀತಿ ನಡ್ಕೊಂಡಿದೆ, ನಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ತಗೊಳ್ಳಿ ಮಾಹಿತಿ.
ಅವರ ಆಸ್ತಿ ಪಾಸ್ತಿಗಳ ಬಗ್ಗೆ ತರೋಣ ಮಾಹಿತಿ. ಬಚ್ಚಿಟ್ಟಿರೋದು ಅಲ್ಲಿ ಇಲ್ಲಿ ಬಾಮ ಇದ್ರ ಹೆಸರಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಇಟ್ಟಿರೋದಲ್ಲ, ಎಲ್ಲ ನಮ್ಗೆ ಗೊತ್ತಿದೆ, ಮಾಹಿತಿ ಇದೆ. ಎಲ್ಲಿ ಇವತ್ತು ನಿಮ್ಮ ಮನೆ ಎಲ್ಲಿ ಕಟ್ಟಿದ್ದೀರಾ, ಯಾವ ಪ್ರದೇಶದಲ್ಲಿ ಕಟ್ಟಿದ್ದೀರಾ, ಏನು ಬಿಸ್ನೆಸ್ ಮಾಡಿದ್ರಿ ನೀವು, MBBS ಪೂರ್ಣ ಮಾಡಿದ್ದೀರಾ ನೀವು, ಇಂಟರ್ನ್ಶಿಪ್ ಯಾವ ರೀತಿ ಮಾಡಿದ್ರಿ ನೀವು, ಒಂದು ದಿವಸ ಪ್ರಾಕ್ಟೀಸ್ ಮಾಡಿದ್ದೀರಾ? ಅದರಿಂದ ಇವೆಲ್ಲ ನಾನು ಅಧಿಕಾರಿಗಳೆಲ್ಲ ಇದ್ದಾರೆ ಪಾಪ, ಅವ್ರ ಮುಂದೆ ಇವೆಲ್ಲ ಮಾತಾಡಬಾರ್ದು ನಾವು. ಅದರಿಂದ ನಾನು ಅದಕ್ಕೆ ಹೇಳಿದ್ದು, ರಾಜಕೀಯ ಇದ್ದರೆ ದಯವಿಟ್ಟು ಅವ್ರ ಅಧಿಕಾರಿಗಳು ಇರಬಾರ್ದು. ಯಾವುದು ಸಾಕ್ಷಿ ಗುಡ್ಡೆ ಅಂತಕ್ಕಂಥದ್ದು, ಆಂಜನೇಯ ರೆಡ್ಡಿ ಅವರ ಸಾಕ್ಷಿ ಗುಡ್ಡೆ ಏನಂತಕ್ಕಂಥದ್ದು ಚಿಂತಾಮಣಿಯಲ್ಲಿ 75 ವರ್ಷ ಪೂರೈಸಿರ್ತಕ್ಕಂಥ ಪಾಲಿಟೆಕ್ನಿಕ್ ಸಾಕ್ಷಿ. ಇಡೀ ರಾಜ್ಯದಲ್ಲಿ, ಇಡೀ ನಮ್ಮ ಮೈಸೂರು ರಾಜ್ಯದಲ್ಲಿ ಹುಟ್ಟೇ ಇರಲಿಲ್ಲ ಅಂತ ಅವ್ರ ಬಗ್ಗೆ ಯಾಕೆ ಕೇಳಿದ್ರು? ಅವ್ರಿಗೇನ ಗೊತ್ತಿದೆಯಾ? ಅದರಿಂದ ಫಸ್ಟ್ ಗ್ರೇಡ್ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಅಂತಕ್ಕಂಥದ್ದು ಆ ಕಾನ್ಸೆಪ್ಟ್ ಮುನ್ಸಿಪಾಲ್ಟಿಯಿಂದ ಮಾಡಿರ್ತಕ್ಕಂಥ ಕೀರ್ತಿ MC ಆಂಜನೇಯ ರೆಡ್ಡಿ ಅವರು. ಅದರಿಂದ ಇವೆಲ್ಲ ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕುಟುಂಬದ ಏನೋ ಸಾಕ್ಷಿ ಗುಡ್ಡಗಳ ಬಗ್ಗೆ ಅವ್ರು ಕೇಳೋಂಥ ಅವಶ್ಯಕತೆ ಇಲ್ಲ. ಇನ್ನೊಂದು ಮಾತನ್ನು ಹೇಳಿದ್ರು.